ಬಸವೇಶ್ವರ. ಇನ್ನು ಶ್ರಾವಣ ಸೋಮವಾರದಲ್ಲಿ ನಿನಗೆ ಆರತಿ ಮಾಡಿ ಹೆಜ್ಜೆ ಪಡಿಸುತ್ತಾರೆ. ರೈತರಿಗೆ ರಾಷ್ಟ್ರ ಸಂಪತ್ತನ್ನು ಬಿರಿದು ಬರಬೇಕಾದರೆ ಅದು ನಿನ್ನ ಅದ್ಭುತ ಶಕ್ತಿಗಂತಂತೆ, ನಿನ್ನ ಅದ್ಭುತ ಶಕ್ತಿಯಿಂದ ರಾತ್ರಿ ಹಗಲು ಎನ್ನದೆ, ಚಳಿ ಬಳಿ ಎನ್ನದೆ ನಿನ್ನ ಅನ್ನ ಹಾಗೂ ಅನ್ನದ ಇಟ್ಟುಕೊಳ್ಳಬೇಕಾದರೆ ಅದು ನಿನ್ನ ಅದ್ಭುತ ಶಕ್ತಿಗಂತಂತೆ, ನಿನ್ನ ಅದ್ಭುತ ಶಕ್ತಿಯಿಂದ ನನಗಿರುವುದು ಒಂದೇ ಬಯಕೆ. ಈ ನೇಗಿಲ ಕೈಗಳಿಗೆ ಶಕ್ತಿ ಕೊಡಲು ಬೇಡಿಕೊಂಡೆ. ಬಸವಾಯನು ಪೂಜಿಸುವವರಿಗೆ ಮುಕ್ತಿ ಕೊಡು ಅಂದಾಗ ಈ ರೈತರ ಹೆಸರು ಅಜರಾಮರಾಗಿ ಉಳಿಯುವುದು. ಯಾಕೆ ಸ್ವಾಮಿ ಈ ದೇವರಿಗೆ ಭಕ್ತಿಯಿಂದ ಎಷ್ಟೊಂದು ವೈಫಲ್ಯ ಬೇಡಿಕೊಳ್ಬೇಕಲ್ಲ ನೀವು? ಹೌದು ಗವಿ, ಒಕ್ಕಲಿಗ ಒಗ್ಗಟ್ಟಿದ್ದರೆ ಬಿತ್ತುವುದು ಜನವಲ್ಲದಂತೆ ನಿಟ್ಟಿಗೆ ತಿರುಗುತ್ತದೆ. ಈ ರೈತನೊಬ್ಬ ಮೈಗಾಲದಿಂದ ಸೋಮಾಗಿ ತಿರುಗದೆ, ಇಲ್ಲ ರೌಡಿ ಆಗದೆ, ಈ ಕಳ್ಳ ಸುಳ್ಳನ ಹಾಲೆ ಹಿಡಿದು ಜಗದ ಜನರ ಅನ್ನದ ಪರಿಸ್ಥಿತಿಯನ್ನಾಗುತ್ತದೆ ಗೊತ್ತೇ. ಒಟ್ಟಿಗೆ ವಿಡಿಯಾಸವಿಲ್ಲದೆ ಕೆಟ್ಟ ಶ್ರೀಮಂತರು ಕೂಡ ನಿಂತು ತಿರುಗಿಡುತ್ತಾರೆ. ಹಸಿರುವಲ್ಲದೆ ಪ್ರಾಣ ಬಿಡುತ್ತಾರೆ ಅಂದಾಗ ಆ ದೇವರಲ್ಲಿ ನಾನು ಬೇಡಿಕೊಂಡೆ. ಹೌದು ಸ್ವಾಮಿ, ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಬಂದರೆ ಈ ಭೂತಾಯಿ ನಮ್ಮ ಪಾಲಿಗೆ ಬಂಗಾರದಲ್ಲಿ ಸಂಚರಿಸುತ್ತೆ ಸ್ವಾಮಿ. ನಿಜ ಗೌರಿ, ಈ ಮಣ್ಣಿನ ಮಕ್ಕಳಾದ ನಾವು, ಈ ಮಣ್ಣೆ ಈ ರೈತನ ಉಸಿರು, ಈ ಮಣ್ಣೆ ಈ ರೈತನ ಕಲ್ಲು, ಈ ಮಣ್ಣೆ ತಿನ್ನವು, ಈ ಮಣ್ಣಿನಲ್ಲೇ ಗುಡಿ ಗೋಪುರಗಳು. ಇಂಥ ಮಣ್ಣನ್ನು ಎಲ್ಲಿಂದ ಬಂದ ತಲ್ಲರನ್ನು ಕೋರರು ಅದನ್ನು ಲೂಟಿ ಮಾಡಿದ್ದಲ್ಲದೆ ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ. ಸ್ವಾಮಿ, ಆ ವಿಚಾರ ನಿಮಗೇಕೆ ಸ್ವಾಮಿ? ನಮಗೆಲ್ಲ ವಿಚಾರವೇ ಬಂದು ಮಹಾತ್ಮ ಗಾಂಧೀಜಿಯವರು ಸುಮ್ಮನೆ ಕೈ ಕಟ್ಟಿ ಕುಳಿತಿದ್ದರೆ ಇಂದಿಗೂ ನಾವು ಅವರ ಕೊರಗೆ ಇರುತ್ತಿದ್ದೆವು. ಇದಕ್ಕೆ ನಿಮ್ಮ ಮಾತು ಮಾತು ಇಲ್ಲದೆ ಬಡಿ ಎಂದು ಹೇಳಿದ ಮಹಾತ್ಮ ಗಾಂಧೀಜಿಯವರ ವಾಣಿಯಂತೆ ಕೊಲೆ ಕೈದವನ ಕೊಲೆ ಮಾಡಲೇಬೇಕೆಂಬ ಸುಭಾಷ್ ಚಂದ್ರ ಬೋಸರ ನುಡಿಯಂತೆ ನುಡಿ ತಪ್ಪಿದವನ ಅಡಿಯನ್ನು ಕತ್ತರಿಸಲೇಬೇಕು. ಹೌದು ಮಾವ, ನೀತಿ ನಿಯಮ ತಪ್ಪಿಸಿ ಕಟ್ಟನೆ ಕಲೆಬೇಕು. ಮೈಯಿಂದ ತಿಳಿಯುವುದು ಮೋಸ ಆಯ್ತದೆ, ಸುರಿಗೆ ಮಾತುಗಳು ಕೇಳಿಸಬೇಕು. ಅಂದಾಗ ಈ ಮಣ್ಣು ಹುಟ್ಟಿದವನಿಗೆ ನೆಮ್ಮದಿ ಸಿಗುತ್ತದೆ. ಈಗ ಬಂದಿರಾ? ಹೌದು ಮಾಮ, ಅವ್ರಿಬ್ಬರು ಹೋದ್ರು ಚೆನ್ನಾಗಿರ್ತಾನೆ. ಇಬ್ಬರು ಯಾಕೆ ಸಿಕ್ಕಿರಿದ್ದ ಮಾಮ? ತಮಿಳ ಎಷ್ಟೇ ಆದ್ರೂ ನೀವಿಬ್ರು ನಮ್ಮ ತಮ್ಮಂದಿರಲ್ವೇನೋ? ದಿನಗಳಿಗಾದ ನಡೆಯುವ ಕೊಲೆ ಹುಲಿಗೆ ಅತ್ಯಾಚಾರ ಇವುಗಳನ್ನು ಪತ್ರಿಕೆಯಲ್ಲಿ ನೋಡಿದರೆ ಈ ಭ್ರಷ್ಟ ಸಮಾಜಕ್ಕೆ ಮೊದಲು ನಾನೇ ಸಿದ್ಧನಾಗಿ ಹೋಗಿ ಮುಂದೆ ಬಂದು ಈ ಮಣ್ಣಿನನ್ನ ತೀರ್ತೀನಿ. ನಿಜ ಅಲ್ಲ, ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಪೂಜೆ ಆದಂತೆ ಇಂದು ನಾನು ಕೂಡ ಸುಖದ ಬಾಯಿಯಾಗಿ ಈ ಮಣ್ಣಿನನ್ನು ತಿಳಿಸುತ್ತೇನೆ. ನಿಮ್ಮ ತಾಯಿಯರ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. 15 ವರ್ಷಗಳ ಹಿಂದೆ ನಾನು ನಿಮ್ಮ ತಂದೆಗೆ ಕೊಟ್ಟ ಮಾತು ಪೂರೈಕೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. 15 ವರ್ಷದ ಹಿಂದಿನ ಚರಿತ್ರೆ ಏನು ಮಾಮ? ಹೌದು ಮಾಮ, ನಮ್ಮ ತಂದೆ ಕೊಟ್ಟ ಈ ಮಾತಿನಲ್ಲಿ ನಾವು ಗೋತವಾಗಲಿದೆ. ಅವರ ರಕ್ತ ಜಯಿಸಿದವು, ನಮ್ಮ ರಕ್ತವನ್ನು ಪಡೆದು ನಿಮ್ಮ ಮಾತು ನೆನೆಸಿಕೊಳ್ತೇವೆ. ತಮ್ಮಂದಿರ ತಮ್ಮಂದಿರ ಏಕಕ್ಕ ನಿನ್ನ ಕಣ್ಣಲ್ಲಿ ನೀವು ನನ್ನ ತಂದೆಯ ಈ ನಾಡಿನ ಶ್ರೇಷ್ಠ ದೇವರೆಂದು ದಿನವೂ ಹೇಳುತ್ತಿದ್ದ ನೀವು ಹಿಂದೇಕೆ ನಿಮ್ಮ ಕಣ್ಣಲ್ಲಿ ನೀರು? ಅಪ್ಪ ನೀನಾದರೂ ಯಾರ ಕೈವಶದಿಂದ ಹತನಾಗಿರುವನು? ಇಲ್ಲ ಧರ್ಮ ಪತ್ನಿ ಹತರಾಗಲೆಂದು ಚಿಂತಿಸಿ ಸತ್ತನು? ಹೇಳಕ್ಕ ಹೇಳು. ಇಲ್ಲ ತಮ್ಮಂದಿರ, ಈಗ ಮಾತ್ರ ಹೇಳುವುದು. ಯಾಕಂದ್ರೆ ಅಂತ ಕಾಲ ಬಂದಾಗ ನಾನೇ ಸತ್ಯ ಏನಂತ ನೀವು ಮುಂದೆ ಬಿಟ್ಟು ಹೇಳುವುದು ತಮ್ಮಂದಿರ. ಹೌದು ಎಂದರೆ ಕೆಲವು ಮಾತು ಕೊಟ್ಟಲ್ಲಿ ಒಂದಂತೂ ನಿಜ ಹೇಳುತ್ತೇನೆ. ನಿಮ್ಮ ತಂದೆ ಒಬ್ಬ ಉತ್ತಮರ ರೈತರೊಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ರಾಮರಾಜನ ಕನಸನ್ನು ಹೊತ್ತು ಈ ಮನೆ ಒಂದು ಉತ್ತಮರ ಮನೆತನವೆಂದು ನಮ್ಮಿಬ್ಬರ ಗಂಡು ಮಕ್ಕಳಿಗೆ ನೀವೇ ಮಾತಾಪಿತರಾಗೆಂದು ಧರ್ಮದ ದಾರಿ ದೀಪವಾಗಿ ನಮ್ಮ ಗಂಡು ಮಕ್ಕಳಿಗೆ ಅನ್ಯಾಯವಾಗಿ ನ್ಯಾಯದ ಪತಾಕೆಯನ್ನು ಹಾರಿಸಿ ಈ ಮನೆ ಒಂದು ಉತ್ತಮರ ಮನೆ ಆಗಲೆಂದು ನನ್ನಲ್ಲಿ ವಚನವನ್ನು
ನೀವು ಬಂದು ನಾವು ಹೊತ್ತಾಯ್ತು ಬೇರೆ ನಮಗೆ ಏನು ಗೊತ್ತಾಯ್ತು?